ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ಭಯ ಆಯ್ತಾ. ಯಾಕಂದ್ರೆ ಎಲ್ಲದನ್ನು ಇವಳ ಕೈಲೇ ಕೊಟ್ಟಿದೀವಿ, ಇವಳೇ ಎಲ್ಲ ಮ್ಯಾನೇಜ್ ಮಾಡ್ತಿದ್ದಾಳೆ, ಎಲ್ರು ಇವಳೇ ಬುಕ್ ಮಾಡ್ತಿದ್ದಾಳೆ, ಎಲ್ರು ಕರೆಕ್ಟ್ ಆಗಿ ಬರ್ತಾರಾ, ಬರೋದೇ ಇಲ್ವಾ, ಕೈ ಕೊಡ್ತಾರಾ, ಬಂದ್ರು ಹೆಂಗ್ ಮಾಡ್ತಾರೆ ನೋಡಿದ್ರೆ ಲಾಸ್ಟಿಗೆ ಡೆಕೋರೇಷನ್ ಅವರೇ ಕೈ ಕೊಟ್ರು ನನ್ಗೆ. ಆಗುತ್ತೆ ಹಂಗೆ ಹಿಂಗೆ ಅಂದ್ರೆ ಅವಾಗ ಬುಕ್ ಮಾಡ್ಕೊಂಡಾದ್ಮೇಲೆ. ಸೊ ಈ ತರದ್ದು ತಲೆ ತಿನ್ನೋ ಗಿರಾಕಿಗಳು ತುಂಬಾ ಇರ್ತಾರೆ. ಬರ್ಡೇಲಿ ಏನ್ ವಿಶೇಷ ಗೊತ್ತಾ, ಮೈಂಡ್ ನ ನಮ್ ಮನೆಯವ್ರಿಗಿಂತ ಮೊಬೈಲ್ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳುತ್ತೆ. ಇವ್ರಿಗೆ ನೋಡ್ತೀನಲ್ಲ, ಎಲ್ಲಾರು ಅದೇ ಪ್ಯಾಟರ್ನ್, ಅದೇ ಕಲರ್ಸ್ ಮಾತ್ರ ಚೇಂಜ್ ಅಷ್ಟೇ, ಅದೇ ಪ್ಯಾಟರ್ನ್ ಗಳು. ಸೊ ಎಲ್ರು ಹಾಕಿದ್ದಾನೆ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬೇಡ 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 ಅನ್ಕೊಂಡು ಸುಮ್ನೆ ಡೆಕೋರೇಷನ್ ಇರ್ಬೇಕು, ಇದೇ ತರ ಫೋಟೋಗ್ರಫಿ ಬರ್ಬೇಕು, ಇದೇ ತರ ಬಟ್ಟೆ ಹಾಕೋಬೇಕು. 3 ಫ್ರಾಕ್ಸ್ ನ ನೋಡಿದ್ವಿ, ಅವಾಗ್ಲೇ ಇಷ್ಟ ಆಗ್ಬಿಟ್ಟು ನನ್ಗಾಯ್ತು. ನಾನು ಬರೀ ಇಷ್ಟಕ್ಕೆ ಇಷ್ಟೊಂದೆಲ್ಲ ಕೊಡ್ಬೇಕಾ ಅಂತ ಅನ್ಕೋತಾ ಇದ್ದೆ. ಇದ್ದಿದ್ದು ಥರ್ಸ್ಡೇ ಇಂದಾನೇ ಪಾಪುಗೆ ಜ್ವರ ಆಯ್ತಾ. ನನಗೆ ಗೊತ್ತಾಗ್ಲಿಲ್ಲ, ಸ್ವಲ್ಪ ಬಿಸಿ ಇತ್ತು, ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದೆ ಅನ್ಕೊಂಡು ಸುಮ್ಮನಾದೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿತ್ತು ನನಗೆ. ಎಷ್ಟೋ ಜನನ ನಾನು ಇನ್ವೈಟ್ ಮಾಡಕ್ಕೆ ಆಗ್ಲಿಲ್ಲ. ಇಲ್ಲ ಕ್ಯಾನ್ಸಲ್ ಮಾಡ್ಬಿಡೋಣ, ಪಾಪುಗೆ ತುಂಬಾ ಆಗ್ತಾ ಇಲ್ಲ, ಅವಳು ನರಳ್ತಾ ಇದ್ರು ಲಿಟ್ರಲಿ. ಅದು ತುಂಬಾ ಚೆನ್ನಾಗಾಯ್ತು. ಎಲ್ಲಾವುದು ನಾನು ಹಿಂಗ್ ಅನ್ಕೊಂಡಿದ್ದೆ ಎಲ್ಲ ಚೆನ್ನಾಗಾಯ್ತು. ಸಿಲ್ವರ್ ಹಾಕಿದ್ದಾರೆ, ಗೋಲ್ಡ್ ಹಾಕಿದ್ದಾರೆ, ಮತ್ತೆ ಬೈಸಿಕಲ್ ಇದೆಯಲ್ಲ ಅದನ್ನು ಗಿಫ್ಟ್ ಬಂದಿದೆ. ಏನ್ ಖುಷಿ ಅಂದ್ರೆ ನನ್ ಪಾಪು ಫುಲ್ ಬರ್ಡೇ ಎಲ್ಲ ಏನಂತಾರೆ ಎಲ್ಲ ಅಥಾರಿಟಿ ತಗೊಂಡು ನಾನೇ ಬುಕ್ ಮಾಡಿ, ನಾನೇ ಎಲ್ಲಾವುದು ಸೆಲೆಕ್ಟ್ ಮಾಡಿ, ಎಲ್ಲಾವುದು ಬರ್ಡೇ ಮಾತ್ರ ತುಂಬಾ ಚೆನ್ನಾಗಾಯ್ತು. ನಮ್ದು ಔಟ್ಫಿಟ್ಗೂ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿದ್ರು. ನಮ್ಮ ಅಪ್ಪಾಜಿನೇ ಕಾಂಪ್ಲಿಮೆಂಟ್ ಕೊಟ್ರು. ಹಲೋ, ಎಲ್ರು ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರಲ್ಲೂ ಪಾಪು ಬರ್ಡೇಗೆ ಪ್ರಿಪರೇಷನ್ ಹೆಂಗಿತ್ತು, ಬಟ್ಟೆ ಎಲ್ಲ ಎಲ್ಲಿ ತಗೊಂಡ್ವಿ, ಎಷ್ಟು ತಗೊಂಡ್ವಿ, ಮತ್ತೆ ಹೆಂಗ್ ನಡೀತು ಇವೆಂಟ್ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ. ಮತ್ತೆ ಬರ್ಡೇದು ಸ್ವಲ್ಪ ವಿಡಿಯೋಸ್ ಎಲ್ಲ ಕ್ಲಿಪ್ಸ್ ಇದ್ರೆ ನಾನು ಇದಕ್ಕೆ ಹಾಕ್ತೀನಿ. ಫೋಟೋಗ್ರಾಫರ್ ಇನ್ನ ನನಗೆ ಕ್ಯಾಂಡಿಡ್ ವಿಡಿಯೋ ಕೊಟ್ಟಿಲ್ಲ, ಬಟ್ ರಾ ವಿಡಿಯೋ ಕೊಟ್ಟಿದ್ದಾರೆ. ಅದ್ರಲ್ಲಿ ಹೆಂಗೆ ಅಂದ್ರೆ ಕಲರ್ ಗ್ರೇಡಿಂಗ್ ಮಾಡಿಲ್ಲ. ಸೊ ಆ ಕ್ಲಿಪ್ಸ್ ನ ಇದ್ರಲ್ಲಿ ಆಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಕಲರ್ ಗ್ರೇಡಿಂಗ್ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನಂದು ಮೊಬೈಲ್ ಅಲ್ಲೇ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದನ್ನ ನಾನು ಇದ್ರಲ್ಲಿ ಹಾಕ್ತೀನಿ. ನಮ್ದು ಪಾಪದ ಬರ್ಡೇ ಆಗಿ ಸುಮಾರು ದಿನ ಆಯ್ತು. ಸುಮಾರು ಜನ ಕೇಳ್ತಾ ಇದ್ರು, ಸುಮಾರು ಜನ ಅಂದ್ರೆ ಒಂದು 4-5 ಜನ ಕೇಳಿದ್ರು, ಪಾಪುದು ಬರ್ಡೇ ಆಯ್ತಲ್ಲ ಅದ್ರದ್ದು ವ್ಲಾಗ್ ಮಾಡಿಲ್ವಾ, ಅದನ್ನ ಹಾಕಲ್ವಾ ಅಂತ ಹೇಳಿ. ಫೈನಲಿ ಇವತ್ತು ವಿಡಿಯೋ ಮಾಡೋಣ ಅದ್ರ ಬಗ್ಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಬರ್ಡೇಲಿ ಏನ್ ವಿಶೇಷ ಗೊತ್ತಾ, ಪಾಪುದು ಬರ್ಡೇದು ಎಲ್ಲಾ ನಾನೇ ಆರ್ಗನೈಸ್ ಮಾಡಿದ್ದು. ಒಂದು ಕೇಟರಿಂಗ್ ಇಂದ ಹಿಡಿದು ಡೆಕೋರೇಷನ್, ಫೋಟೋಗ್ರಫಿ, ಆಮೇಲೆ ಬಟ್ಟೆ ಯಾವ್ದು ಹಾಕೋಬೇಕು, ಪ್ರತಿಯೊಂದು ಪಿನ್ ಟು ಪಿನ್ ನಾನೇ ಎಲ್ಲ ಆರ್ಗನೈಸ್ ಮಾಡಿದ್ದು. ನಾನು ಮತ್ತೆ ನನ್ನ ಹಸ್ಬೆಂಡ್ ಏನ್ ಅನ್ಕೊಂಡಿದ್ವಿ, ಫಸ್ಟ್ ಇಯರ್ ಬರ್ಡೇನ ಗ್ರ್ಯಾಂಡ್ ಆಗಿ ಮಾಡೋದು ಬೇಡ, ಸಿಂಪಲ್ ಆಗಿ ಮನೇಲೆ ಮಾಡೋಣ ಅಂತ ಅನ್ಕೊಂಡಿದ್ದು. ಬಟ್ ನಮ್ಮ ಅಪ್ಪ ಅಮ್ಮ ಅಂದ್ರೆ ನನ್ನ ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂದ್ರೆ, ನಾವು ಈ ಸಲ ಬರ್ಡೇ ಮಾಡ್ತೀವಿ, ಫಸ್ಟ್ ಬರ್ಡೇ ಮಾಡ್ತೀವಿ, ನೆಕ್ಸ್ಟ್ ನೀವ್ ಯಾವಾಗ್ಲಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವ್ರು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ಅನ್ಬಿಟ್ಟು ಓಕೆ ಅಂತ ಹೇಳಿದ್ವಿ. ಸೊ ನಾನೇನ್ ಹೇಳ್ದೆ, ಎಲ್ಲಾವ್ದು ನಾನೇ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳ್ದೆ. ಸೊ ಸರಿ, ನೀನೇ ನಿನ್ಗೆ ಇಷ್ಟ ಆಗಿದ್ದನ್ನ ಸೆಲೆಕ್ಟ್ ಮಾಡ್ಕೋ, ಎಲ್ಲ ಆರ್ಗನೈಸ್ ಮಾಡ್ಕೋ ಅಂತ ಹೇಳಿದ್ರು ಮನೇಲಿ. ಆಮೇಲೆ ನಾನು ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಹೋದೆ. ಫಸ್ಟ್ ಫೋಟೋಗ್ರಾಫರು, ಡೆಕೋರೇಷನ್, ಮತ್ತೆ ಬಟ್ಟೆ ಯಾವ್ದು ಹಾಕೊಳ್ಳೋದು, ಯಾವ ಕಲರ್ ಹಾಕೊಳ್ಳೋದು. ನಿಮ್ಗೆ ಗೊತ್ತಲ್ಲ ನಾವು ಹುಡುಗಿರು ಎಷ್ಟು ಥಿಂಕ್ ಮಾಡ್ತೀವಿ ಅಂತ ಹೇಳಿ. ಒಂದು ನೈಟ್ ಪಾಲಿಶ್ ಇಂದ ಹಿಡಿದು, ಒಂದು ಬಟ್ಟೆಯಿಂದ ಹಿಡಿದು, ಎಲ್ಲಾವುದು ಯಾವ್ದು ಹಾಕ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಯಾವ ತರ ಚೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ನಮ್ಮ ಹೆಣ್ಮಕ್ಳಿಗೆ ಎಲ್ರಿಗೂ ಹೆಂಗೆ ಅಂದ್ರೆ, ನನ್ಗೆ ಇದೇ ತರ ಡೆಕೋರೇಷನ್ ಇರ್ಬೇಕು, ಇದೇ ತರ ಫೋಟೋಗ್ರಫಿ ಬರ್ಬೇಕು, ಇದೇ ತರ ಬಟ್ಟೆ ಹಾಕೋಬೇಕು ಅಂತ ಎಲ್ಲ ಆಸೆ ಇರುತ್ತೆ. ಬಟ್ ಏನಂದ್ರೆ ಎಲ್ರು ಮನೇಲೂ ಫೋಟೋಗ್ರಾಫರ್ ಹುಡ್ಕೋದಾಗ್ಲಿ, ಡೆಕೋರೇಷನ್ ಅವ್ರು ಹುಡ್ಕೋದಾಗ್ಲಿ, ಗಂಡ್ಮಕ್ಳೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋದು. ನಾವು ಮಾಡ್ಬೋದು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಾನು ಹೆಂಗೆ ಸರ್ಚ್ ಮಾಡ್ತೀನಿ, ನಾನು ಹೆಂಗೆ ಕಾಂಟ್ಯಾಕ್ಟ್ ತಗೋತೀನಿ ಎಲ್ಲರದ್ದು ಅಂತ ಹೇಳ್ತೀನಿ. ಇವಾಗ ನಿಮ್ದು ಮದ್ವೆನೋ ಅಥವಾ ಏನೋ ಒಂದು ಮೇಕಪ್ ಆರ್ಟಿಸ್ಟ್ ಬೇಕು ಅಂತ ಅಂದ್ರೆ, ನೀವು ಈಗ ನಂದು ಹಾಸನ್ ಇರೋದ್ರಿಂದ ನಾನು ಹಾಸನ್ ಪರ್ಟಿಕ್ಯುಲರ್ ಆಗಿ ಹಾಸನಲ್ಲಿ ಇರೋ ಮೇಕಪ್ ಆರ್ಟಿಸ್ಟ್ ಯಾರ್ಯಾರು ಇರ್ಬೋದು ಅಂತ ನಾನು ಸೋಷಿಯಲ್ ಮೀಡಿಯಾದ ಸರ್ಚ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಇನ್ ಹಾಸನ್ ಅಂತ ಹೊಡೆಯೋದು, ಅಥವಾ ಹಾಸನ್ ಮೇಕಪ್ ಆರ್ಟಿಸ್ಟ್ ಅಂತ ಹೊಡೆಯೋದು, ಏನೋ ಒಂದು ಮಾಡೋದು. ಸೊ ನಿಮ್ಗೆ ಅಲ್ಲೇ ಏನು ಸಜೆಷನ್ ಬರ್ತಾ ಹೋಗುತ್ತೆ. ನೀವು ಮದ್ವೆನೋ ಅಥವಾ ಏನೋ ಒಂದು ಇವೆಂಟ್ ಇನ್ನೊಂದು 5 ದಿನ 10 ದಿನ ಇದೆ ಅನ್ನಂಗೆ ಸರ್ಚ್ ಮಾಡಕ್ ಹೋಗ್ಬೇಡಿ. ಒಂದು 20-30 ದಿನ ಮುಂಚೆನೆ ಸರ್ಚ್ ಮಾಡಿದ್ರೆ, ನೀವು ಇವತ್ತು ಸರ್ಚ್ ಮಾಡಿದ್ರೆ ಒಂದು 5 ದಿನ ಬಿಟ್ಟು ಫುಲ್ ನಿಮಗೆ ನೀವು ಯಾವ ಲೊಕೇಶನ್ ಸರ್ಚ್ ಮಾಡ್ತಿದ್ದೀರಾ, ಯಾವ ತರ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿ ಮೊಬೈಲ್ ಅಲ್ಲೇ ನಿಮಗೆ ಸಜೆಸ್ಟ್ ಬರ್ತಾ ಹೋಗುತ್ತೆ. ನಮ್ಮ ಮೈಂಡ್ ನ ನಮ್ಮ ಮನೆಯವ್ರಿಗಿಂತ ಮೊಬೈಲ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ, ಇವ್ರಿಗೆ ಯಾವ ತರದ್ ಇಷ್ಟ, ಯಾವ್ದನ್ನ ಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳಿ.
ನಾನು ಇನ್ಸ್ಟಾಗ್ರಾಮಲ್ಲಿ ಈ ಥರ ಸರ್ಚ್ ಮಾಡ್ತೀನಿ. ಅದಾದ್ಮೇಲೆ ಈಗ ಮ್ಯಾಪ್ಸಲ್ಲಿ ಎಲ್ಲ ಇವಾಗ ಗೂಗಲ್ ಮ್ಯಾಪ್ಸಲ್ಲಿ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಮೇಕಪ್ ಆರ್ಟಿಸ್ಟ್ ಇನ್ ಹಾಸನ್, ಫೋಟೋಗ್ರಾಫರ್ಸ್ ಇನ್ ಹಾಸನ್ ಈ ಥರ ಸರ್ಚ್ ಮಾಡ್ತೀನಿ. ಯಾರ್ದು ಒಳ್ಳೆ ರೇಟಿಂಗ್ಸ್ ಇದೆ ಅವ್ರದನ್ನ ಲಿಸ್ಟ್ ತಗೋತೀನಿ. ಅದು ತಗೊಂಡಾದ್ಮೇಲೆ ಪ್ರತಿಯೊಬ್ಬರಿಗೂ ನಾನು ಕಾಲ್ ಮಾಡ್ತಾ ಹೋಗ್ತೀನಿ. ಇವಾಗ ನನಗೆ ಬ್ರೈಡಲ್ ಮೇಕಪ್ ಅಂತ ಅನ್ಕೊಳ್ಳಿ, ಬ್ರೈಡಲ್ ಮೇಕಪ್ ಬೇಕು, ನೀವು ಎಷ್ಟು ಚಾರ್ಜ್ ಮಾಡ್ತೀರಾ? ಓಕೆನಾ? ಅವರು ಒಂದು 20,000 ಹೇಳ್ತಾರೆ, ಒಬ್ರು ಇನ್ನೊಬ್ರು 15,000 ಹೇಳ್ತಾರೆ, ಇನ್ನೊಬ್ರು 10,000 ಹೇಳ್ತಾರೆ. ಅವ್ರ ನಂಬರ್ ಮುಂದೆ ನಾನು ಇಷ್ಟಿಷ್ಟು ತಗೋತಾರೆ ಅಂತ ನಾನು ಬರ್ಕೊಂತೀನಿ. ಸೊ ಅದರಲ್ಲಿ ಈಗ ನನ್ನ ಬಜೆಟ್ 15,000 ಇದ್ರೆ 15,000ದಲ್ಲಿ ಯಾರು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ, ಯಾರು 15,000 ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ, ಅವ್ರದ್ರಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ ಅದನ್ನ ನಾನು ಚೂಸ್ ಮಾಡ್ತೀನಿ. ಸೊ ನಾನು ಈ ತರ ಚೂಸ್ ಮಾಡೋದು. ಮತ್ತೆ ನನ್ಗೆ ಯಾರು ಗೊತ್ತಿರೋರು ಇದ್ರೆ, ಫ್ರೆಂಡ್ ಮದ್ವೆ ಆಗಿದ್ರೆ ಅವಳನ್ನ ಕೇಳ್ತೀನಿ, ನಿನ್ ಮದ್ವೆಲಿ ಯಾರ್ ಮೇಕಪ್ ಆರ್ಟಿಸ್ಟ್ ನ ಕರ್ಸಿದೆ ಅಂತ ಹೇಳಿ. ಈ ತರ ನೀವು ಸುಮ್ನೆ ಕೂತ್ಕೊಂಡ್ರೆ ಯಾರ್ದು ಕಾಂಟ್ಯಾಕ್ಟ್ ಸಿಗೋದಿಲ್ಲ. ನಿಮ್ಗೆ ಗೊತ್ತಿರೋರ ಕಡೆ ಕೇಳಬೇಕು, ಮತ್ತೆ ಸೋಷಿಯಲ್ ಮೀಡಿಯಾದ ಸರ್ಚ್ ಮಾಡಬೇಕು. ಈ ತರ ಆಯ್ತಾ. ಫಸ್ಟು ಡೆಕೋರೇಷನ್ ಅವ್ರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಹೆಂಗೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡ್ತೀನಿ, ಅದರಲ್ಲಿ ಲಿಸ್ಟ್ ಔಟ್ ಮಾಡ್ಕೋತೀನಿ. ಮತ್ತೆ ಗೊತ್ತಿರೋರ ಕಡೆನೂ ವಿಚಾರಿಸ್ತೀನಿ, ಮತ್ತೆ ಬ್ಯಾಂಗ್ಳೂರಲ್ಲೂ ವಿಚಾರಿಸ್ತೀನಿ. ಬ್ಯಾಂಗ್ಳೂರಲ್ಲಿ ಏನಂದ್ರೆ ನಮ್ದು ಬರ್ಡೇ ಲೊಕೇಶನ್ ಇದ್ದಿದ್ದು ನಮ್ಮ ಅಪ್ಪಾಜಿ ಊರ್ ಇದೆಯಲ್ಲ ಆ ಕಡೆ ಇದ್ದಿದ್ದು. ಸೊ ಅಷ್ಟು ದೂರ ಟ್ರಾವೆಲಿಂಗ್ ತುಂಬಾ ಜನ ಒಪ್ಕೊಳ್ಳಿಲ್ಲ. ಇನ್ಸೈಡ್ ಬೆಂಗಳೂರು ಅಷ್ಟೇ ತುಂಬಾ ಜನ ಹೇಳಿದ್ದು. ಒಂದ್ 2-3 ಜನ ಔಟ್ಸೈಡ್ ಬೆಂಗಳೂರು ಮಾಡ್ಕೊಡ್ತೀವಿ, ಬಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿಂದ ಅಲ್ಲಿ ಹೋಗೋದಿಕ್ಕೆ ನಾವ್ ಏನ್ ಈವೆಂಟ್ ಡೆಕೋರೇಷನ್ ಮಾಡಿಸ್ತಿದೀನಿ ಅದ್ರ ಡಬಲ್. ಸೊ ತಲೆನೋವು ಬೇಡ ಅಂತ ಹೇಳಿ ನಾನು ಹಾಸನ್, ಮೈಸೂರು ಈ ತರ ಕಡೆ ನೋಡಿದೆ. ಸೊ ಮೈಸೂರದು ಡೆಕೋರೇಷನ್ ಅವ್ರದ್ದು ನನಗೆ ಇಷ್ಟ ಆಯ್ತು. ಅಂದ್ರೆ ನಾನ್ ಲಿಸ್ಟ್ ಮಾಡಿದ್ರಲ್ಲಿ ಅವ್ರದ್ದು ನಮ್ಮ ಬಜೆಟ್ಗೆ ಓಕೆ ಅಂತ ಅನಿಸ್ತು. ಸೊ ನನ್ಗೆ ಇದೇ ತರ ಡೆಕೋರೇಷನ್ ಬೇಕು ಅಂತ ಹೇಳಿ ನಾನೊಂದು ರೆಫರೆನ್ಸ್ ಕೊಟ್ಟೆ ಅವರಿಗೆ. ಅಂದ್ರೆ ಫುಲ್ಲು ತುಂಬಾ ಏನಂತಾರೆ ಬ್ರೈಟ್ ಕಲರ್ಸು, ತುಂಬಾ ಕಾಂಟ್ರಾಸ್ಟ್ ಇರೋ ಕಲರ್ಸು ಆ ತರದ್ದೆಲ್ಲ ಬೇಡ, ಲೈಟ್ ಕಲರ್ ಆಗಿ ನನ್ಗೆ 1 ಅಥವಾ 2 ಕಲರ್ ಅಲ್ಲಿ ಇದ್ರೆ ಸಾಕು ಅಂತೆಲ್ಲ ಹೇಳಿದೆ. ಆ ತರನೇ ಫೋಟೋನು ಕಳ್ಸಿದ್ದೆ. ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಸರಿ ಮಾಡ್ಕೊಡ್ತೀನಿ, ಇದೇ ತರ ಮಾಡ್ಕೊಡ್ತೀವಿ, ಇದೇ ಪ್ರೀಮಿಯಂ ಕ್ವಾಲಿಟಿಲಿ ಬಲೂನ್ಸ್ ಎಲ್ಲ ಹಾಕಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನನ್ಗೆ ಡೌಟ್ ಇತ್ತು, ಆದ್ರೂ ಅವರು ಮಾತಾಡಿದ ಕಾನ್ಫಿಡೆಂಟ್ ನೋಡಿ ಓಕೆ ಅಂತ ಹೇಳ್ದೆ. ನಾನು ಅವ್ರಿಗೆ ಬುಕ್ ಮಾಡ್ಕೊಂಡು ಒಂದು 15 ದಿನ ಆದ್ಮೇಲೆ ಹೇಳ್ತಾರೆ, ಮೇಡಮ್ ನಮ್ಗೆ ಈ ತರ ಫೈನಲ್ ಮಾಡ್ಬೇಕು, ನಿಮ್ಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರು. ನಾನ್ ಹೇಳಿದೆ ಈ ತರ ಕಳ್ಸಿದ್ನಲ್ಲ ನಂಗೆ ಅದೇ ತರ ಬೇಕು, ಅದೇ ಪ್ರೀಮಿಯಂ ಅಲ್ಲಿ ಬೇಕು, ಅಷ್ಟೇ ಬೇಕು ಅಂತ ಹೇಳಿದೆ. ಅವಾಗ ಹೇಳಿದ್ರು, ಮೇಡಮ್ ಅಷ್ಟೇ ಎಕ್ಸಾಕ್ಟ್ ಆಗಿ ಬರಕ್ಕಾಗಲ್ಲ, ಸ್ವಲ್ಪ ಏರುಪೇರು ಆಗುತ್ತೆ ಹಿಂಗೆ. ಆಮೇಲೆ ನೀವು ಕಳ್ಸಿರೋದು ಆನ್ಲೈನ್ ಅಲ್ಲಿ ತೆಗೆದು ಕಳ್ಸಿದೀರಾ, ಇದೇ ತರ ಬೇಕು ಅಂತ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಹಂಗೆ ಹಿಂಗೆ ಅಂದ್ರೆ ಅವಾಗ ಬುಕ್ ಮಾಡ್ಕೊಂಡಾದ್ಮೇಲೆ. ಸೊ ಈ ತರದ್ದು ತಲೆ ತಿನ್ನೋ ಗಿರಾಕಿಗಳು ತುಂಬಾ ಇರ್ತಾರೆ. ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಬುಕ್ಕಿಂಗ್ ಮಾಡ್ಕೊಳ್ಳೋವರೆಗೂ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನೀವು ಹೇಳಿದ್ದೇ ಮಾಡ್ಕೊಡ್ತೀವಿ ಮೇಡಮ್ ಅಂತಾರೆ. ನಾನು ಈ ಇವೆಂಟ್ ಅಂತ ಹೇಳ್ತಾ ಇಲ್ಲ, ಮದ್ವೆದಲ್ಲೂ ನೋಡಿದೀನಿ. ಬುಕ್ಕಿಂಗ್ ಮಾಡ್ಕೊಳ್ಳೋ ತನಕ ಅಷ್ಟೇನೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡೋದಾಗ್ಲಿ ಎಲ್ಲ ಹೇಳೋದು. ಓಕೆ ಸರಿ ನಿಮ್ಗೆ ಈ ತರ ಇದೆ, ಎಕ್ಸಾಕ್ಟ್ ಆಗಿ ಈ ತರ ಬರಲ್ಲ ಅಂತ ಅಂದ್ರೆ ನಿಮ್ದೇ ಡೆಕೋರೇಷನ್ ಇರ್ತಾವಲ್ಲ ಅದನ್ನ ಕಳಿಸಿ ಅಂತ ಹೇಳ್ದೆ. ಕಳ್ಸಿದ್ರು. ನಂಗೆ ಅದರಲ್ಲಿ ತುಂಬಾ ಹೆಂಗಂದ್ರೆ ತುಂಬಾ ಔಟ್ಡೇಟೆಡ್ ಡೆಕೋರೇಷನ್ಸ್ ಈ ತರ ಎಲ್ಲ ಇತ್ತು. ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಎಲ್ರು ಈಗ ತುಂಬಾ ಬ್ರೈಟ್ ಕಲರ್ಸ್ ಅಲ್ಲಿ ತುಂಬಾ 4-5 ಕಲರ್ಸ್ ಹಾಕಿ ಮಿಕ್ಸಪ್ ಮಾಡ್ತಾರಲ್ಲ ಅದೇ ತರ ಇತ್ತು. ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಬುಕ್ಕಿಂಗ್ ಮಾಡಿದೆ, ಮತ್ತೆ ಟೈಮ್ ಇರ್ಲಿಲ್ಲ. ಸೊ ಅದರಿಂದ ಅವ್ರದ್ರಲ್ಲೇ ಮಾಡಿರೋದ್ರಲ್ಲೇ ಸ್ವಲ್ಪ ಆಚೆ ಈಚೆ ಎಲ್ಲ ಮಾಡಿಸಿ, ನನಗೆ ಸಿಂಪಲ್ ಆಗೇ ಇರಬೇಕು, ತುಂಬಾ ಓವರ್ ಆಗಿ ಮಾಡಬೇಡಿ, ತುಂಬಾ ಲೈಟ್ ಕಲರ್ಸ್ ಹಾಕಿ ಅಂತ ನಾನೇ ಕೇಳಿ ಹಾಕಿಸ್ಕೊಂಡೆ. ಪಾಪುದು ಡ್ರೆಸ್ ನಾನು ಇದೇ ಕಲರ್ ತಗೋಬೇಕು ಅಂತ ಏನಿರ್ಲಿಲ್ಲ. ನಾನು ಹೇಳಿದೆ ನೋಡಿ ಡೆಕೋರೇಷನ್ ಅವ್ರಿಗೆ ಇದೇ ತರ ಬೇಕು ಅಂತ ಹೇಳಿ. ಆ ಡೆಕೋರೇಷನ್ ಫೈನಲ್ ಆಗಿದೆ ಅಂತ ನನ್ನ ತಲೆಯಲ್ಲಿ ಇದ್ದಿದ್ರಿಂದ ಆ ಡೆಕೋರೇಷನ್ ಕಲರ್ ರಿಲೇಟೆಡ್ ಹುಡುಕ್ತಾ ಇದ್ದೆ ಬಟ್ಟೆನ. ಬಟ್ ನೋಡಿದ್ರೆ ಲಾಸ್ಟಿಗೆ ಡೆಕೋರೇಷನ್ ಅವರೇ ಕೈ ಕೊಟ್ರು, ನನಗೆ ಇದೇ ತರ ಎಕ್ಸಾಕ್ಟ್ ಆಗಿ ಮಾಡಕ್ಕಾಗಲ್ಲ ಅಂತ ಹೇಳಿ. ಸೊ ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿದೆ, ಆ ಕಲರ್ ಬೇಕು ಅಂತ. ನಾನು ಫಸ್ಟ್ ಕ್ರೈಯಲ್ಲೆಲ್ಲ ಹೋದೆ, ಬಟ್ ಅಲ್ಲಿ ಡ್ರೆಸ್ಸಸ್ಗಳು ಚೆನ್ನಾಗಿದ್ವು. ಬಟ್ ಬರ್ಡೇ ಹಾಕೋ ತರ ದೊಡ್ಡದಾಗೆಲ್ಲ, ಅಂದ್ರೆ ದೊಡ್ಡದಾಗಿ ಫ್ರಿಲ್ ಆಗಿ ಬರೋ ತರ ನೆಟ್ಟೆಡ್ ಇರೋ ತರ ಎಲ್ಲ ಅಷ್ಟೊಂದು ಗ್ರ್ಯಾಂಡ್ ಆಗಿರ್ಲಿಲ್ಲ. ಸೊ ಫೈನಲ್ ಆಗಿ ಮಾಮೂಲಿ ಅಂಗಡಿಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಇರ್ತಿದ್ವು. ನಾನು ಎಷ್ಟೋ ಫೋಟೋ ವಿಡಿಯೋಸ್ ಆನ್ಲೈನ್ ಅಲ್ಲೆಲ್ಲ ನೋಡ್ತೀನಲ್ಲ, ಎಲ್ಲಾರು ಅದೇ ಪ್ಯಾಟರ್ನು, ಅದೇ ಕಲರ್ಸ್ ಮಾತ್ರ ಚೇಂಜ್ ಅಷ್ಟೇ, ಅದೇ ಪ್ಯಾಟರ್ನ್ಗಳು. ಸೊ ಎಲ್ಲರೂ ಹಾಕಿದ್ದಾನೆ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬೇಡ 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 ಅನ್ಕೊಂಡು ಸುಮ್ನಾಗ್ತಿದೆ. ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ನನ್ನ ಹಸ್ಬೆಂಡ್ಗೆ ಅವ್ರು ಫ್ರೀ ಆಗದೆ ಸಂಡೇಲೂನು ಪಾಪ ಅದು ಇದು ಏನಾದ್ರು ಕೆಲಸ ಇರುತ್ತೆ. ಅವಾಗ ಏನ್ ಮಾಡ್ತಿದ್ದೆ, 3 ಸಂಡೇ ಅಷ್ಟೇ ಉಳಿದಿದ್ದು. 2 ಸಂಡೇ ನಮ್ಗೆ ಬರೀ ಈ ತರನೇ ಬೇಡ ಬೇಡ ಅಂತ ಅನ್ಕೊಂಡ್ ಬಂದೆ. ಲಾಸ್ಟ್ ಫೈನಲ್ ಆಗಿ ಒಂದ್ಸಲ ನಾನು
ಸೀರೆ ತರಕ್ಕೆ ಅಂತ ಪೋದಿಸ್ಗೆ ಹೋಗಿದೆ. ಅಲ್ಲಿ ಪಾಪು ಬಟ್ಟೆಗಳು ತುಂಬಾ ಚೆನ್ನಾಗಿದ್ವು. ನನ್ಗೇನೋ ಫೈನಲ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ಗೆ ಅದ್ ನೆನಪಾಯ್ತು, ಅಲ್ಲೊಂದ್ಸಲ ನೋಡೋಣ ಅಂತ. ಅಲ್ಲಿ ಹೋದ್ವಿ, 2-3 ಫ್ರಾಕ್ಸ್ ನ ನೋಡಿದ್ವಿ. ಅವಾಗ್ಲೇ ಇಷ್ಟ ಆಗ್ಬಿಡ್ತು. ನಾನು ವಿಡಿಯೋ ಹಾಕ್ತೀನಿ ನೋಡಿ. ಒಂದು ಫ್ರಾಕು ಲೈಟ್ ಡಾರ್ಕ್ ಪಿಂಕ್ ಇತ್ತು, ಫುಲ್ ಹಿಂದೆ ಎಳ್ಕೊಂಡು ಹೋಗ್ತಾರಲ್ಲ ಆ ತರ ಅಟ್ಯಾಚ್ ಇತ್ತು. ಅದೆಷ್ಟು 3,500 4,000 ಎಷ್ಟೋ ಹೇಳಿದ್ರು. ನಮ್ಮ ಪಾಪು ಬರ್ಡೇ ಸೆಲೆಕ್ಟ್ ಮಾಡಿದ್ದು ಲೈಟ್ ಪಿಂಕ್ ಕಲರ್ ಇದು. ಇದಕ್ಕೆ 3,200 ಎಷ್ಟೋ ಹೇಳಿದ್ರು. ಸೊ ನಾವೇನಂತ ಅನ್ಕೊಂಡ್ವಿ, ಡಾರ್ಕ್ ಎಲ್ಲ ಚೆನ್ನಾಗಲ್ಲ, ಮತ್ತೆ ಇದು ಈ ತರ ಡಾರ್ಕ್ ಪಿಂಕ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಎಲ್ರು ಹಾಕಿ ಔಟ್ಡೇಟೆಡ್ ಆಗ್ಬಿಟ್ಟಿರುತ್ತೆ. ಸೊ ಇದನ್ನೇ ತಗೊಳ್ಳೋಣ, ಲೈಟ್ ಪಿಂಕ್ ಇದೆ ಅಂತ ಹೇಳಿ ಅದನ್ನೇ ಚೂಸ್ ಮಾಡಿದ್ವಿ. ಅದಾದ್ಮೇಲೆ ನಮ್ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ನನ್ ಬಟ್ಟೆನು ಹುಡುಕ್ತೆ ಎಲ್ಲೂ ಸಿಗ್ಲಿಲ್ಲ. ನೋಡೋಣ ಇವತ್ ಫೈನಲ್ ಆಗಿ ಹುಡ್ಕಕ್ ಹೋಗೋಣ ಅಂತ ಹೋದ್ವಿ. ಹೋದ ತಕ್ಷಣನೇ ಒಂದು ವೈಟ್ ಕಲರ್, ತುಂಬಾ ಅಂದ್ರೆ ಅದು ಗೊಂಬೆ ಹಾಕಿ ನಿಲ್ಸಿರ್ತಾರ, ಅಲ್ಲಿ ತುಂಬಾ ಚೆನ್ನಾಗ್ ಕಾಣ್ತಿತ್ತು. ನನ್ ಹಸ್ಬೆಂಡ್ ಇದ್ದವ್ರು ಏನಾದ್ರು ಇದ್ ನೋಡಿ ಇದೇ ತಗೋ, ಇದೇ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಇನ್ನು ಒಳಗಡೆನೆ ಹೋಗಾಗಿಲ್ಲ, ಹೋದ ತಕ್ಷಣ ನೋಡಿ ಇಷ್ಟ ಆಗ್ಬಿಡ್ತು ಅವ್ರಿಗೆ. ನನ್ಗೂ ಇಷ್ಟ ಆಯ್ತು, ಇದನ್ನೇ ತಗೊಂಡ್ಬಿಡು ಅಂತ ಹೇಳಿದ್ರು. ನಾನ್ ಅನ್ಕೊಂಡಿದ್ದೆ ಬರ್ಡೇಗೆಲ್ಲ ಯಾಕೆ ಡ್ರೆಸ್ಗಳು ತಗೊಂಡ್ರೆ 1,500 2,000 ಈ ತರ ತಗೊಳ್ಳೋಣ, ಇಲ್ಲ ಅಂದ್ರೆ ಮುಂಚೆನೆ ತಗೊಂಡಿರೋದು ಯಾವ್ದಾದ್ರು ಇದ್ರೆ ಹಾಕೋಣ ಅಂತ ನಾನು ಅನ್ಕೊಂಡಿದ್ದು. ಬಟ್ ಅದು ತುಂಬಾ ಇಷ್ಟ ಆಯ್ತಲ್ಲ, ಹೋಗಿ ಕೇಳಿದ್ರೆ ಎಷ್ಟು 4,500 ಅಂತ ಹೇಳಿದ್ರು. ಅಲ್ಲ 5,000 ಅಂತ ಹೇಳಿದ್ರು. ಫೈನಲ್ ಆಗಿ 4,500 ಕೊಟ್ಟು ತಗೊಂಡ್ವಿ. ಅದಾದ್ಮೇಲೆ ನನ್ನ ಹಸ್ಬೆಂಡ್ಗೆ ಬೇಡ, ನನ್ಗೆ ಇರೋ ಶರ್ಟ್ ಅಲ್ಲೇ ನಾನು ಮ್ಯಾನೇಜ್ ಮಾಡ್ತೀನಿ, ನನ್ಗೆ ಯಾವ್ದು ಬೇಡ, ಇರೋದನ್ನೇ ನನ್ಗೆ ಹಾಕೋಕ್ ಆಗ್ತಿಲ್ಲ, ಮತ್ತೆ ತಗೊಂಡ್ ಎಲ್ಲಿ ಇಟ್ಕೊಳ್ಳೋದು, ನಂಗೆ ಬೇಡ ಅಂತ ಅಂದ್ರು. ಅದಕ್ಕೆ ನಾನ್ ಹೇಳ್ದೆ, ಇಲ್ಲ ಪಾಪುಗೂ ತಗೊಂಡಿದೀವಿ, ನಾವು ತಗೊಂಡಿದೀವಿ, ನೀವೊಬ್ರು ತಗೊಂಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ನೋಡೋಣ ಬನ್ನಿ ಅಂತ ಕರ್ಕೊಂಡು ಹೋದೆ. ಅಲ್ಲಿ ಹೋದಾಗ ಅವರಿಗೆ ನಾವು ಶರ್ಟ್ ತಗೊಳಕ್ ಹೋಗಿದ್ದು, ಬಟ್ ಅದೇನಂತಾರ ಅದಕ್ಕೆ ನನ್ಗೆ ಗೊತ್ತಿಲ್ಲ, ಜುಬ್ಬ ಪೈಜಾಮನ ಏನೋ ಇರ್ಬೇಕು, ಫೋಟೋದಲ್ಲಿ ನೋಡಿ ಕಾಣಿದೆ. ಅವ್ರಿಗೂ ಅದೇ ಕಲರ್ ಲೈಟ್ ಕ್ರೀಮ್ ಅನ್ಸುತ್ತೆ, ಮೇ ಬಿ ಅದು ಅದೇ ಆಫ್ ವೈಟ್ ಅನ್ಸುತ್ತೆ, ಅದೇ ಕಲರ್ ಸಿಕ್ತು. ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಇಬ್ರದೂನು. ನಾವೇನಕ್ಕೆ ಆ ಕಲರ್ ತಗೊಂಡ್ವಿ, ಪಾಪುದು ಪಿಂಕ್ ಅಲ್ವಾ ಇದ್ದಿದ್ದು, ನಾವು ಪಿಂಕ್ ತಗೋಬೇಕಿತ್ತು. ನಾವೇನಕ್ಕೆ ಅದ್ ತಗೊಂಡ್ವಿ ಅಂತ ಅಂದ್ರೆ, ಇವಾಗ ಪಾಪುನು ಪಿಂಕ್ ಹಾಕಿ ನಾವುನು ಪಿಂಕ್ ಹಾಕಿದ್ರೆ ನಮ್ ಪಾಪು ಬರ್ಡೇ ಇರೋದ್ರಿಂದ ಅವಳು ಹೈಲೈಟ್ ಆಗ್ಬೇಕಲ್ವಾ, ನಾವುನು ಪಿಂಕ್ ಹಾಕ್ಬಿಟ್ರೆ ಸೇಮ್ 3 ಜನದ್ದು ಮ್ಯಾಚಿಂಗ್ ಆಗ್ಬಿಡುತ್ತೆ. ಸೊ ನಾವು ಲೈಟ್ ಕಲರ್ ವೈಟ್ ಅಲ್ವಾ, ವೈಟ್ ಮುಂದೆ ಪಿಂಕ್ ಇಟ್ರೆ ಪಿಂಕ್ ಎದ್ದು ಕಾಣುತ್ತೆ. ಸೊ ನಾವ್ ಈ ತರ ಥಿಂಕ್ ಮಾಡಿ ಒಂದೇ ಕಲರ್ ತಗೊಳೋದ್ ಬೇಡ, ಈ ಕಲರ್ ತಗೊಳ್ಳೋಣ ಅಂತ ಅನ್ಬಿಟ್ಟು ತಗೊಂಡಿದ್ದು. ಹೇಳಿದ್ದು ಫಾಗ್ ಎಂಟ್ರಿ ಎಲ್ಲ ಮಾಡೋಣ ಅಂತ ಹೇಳಿ. ಫಾಗ್ ಎಂಟ್ರಿ ಇರುತ್ತಲ್ಲ, ಅದೇನೋ ತುಂಬಾ ಮಕ್ಳಿಗೆಲ್ಲ ಒಳ್ಳೇದಲ್ಲ, ಹಾರ್ಮ್ಫುಲ್ ಅಂತ ಎಲ್ಲ ಹೇಳಿದ್ರು. ಎಕ್ಸ್ಪೆಷಲಿ ಮಕ್ಳಿರೋ ಜಾಗದಲ್ಲಿ ಅದು ಫಾಗ್ ಎಂಟ್ರಿ ಎಲ್ಲ ಒಳ್ಳೇದಲ್ಲ ಅಂತ ನಾನು ಎಲ್ಲೋ ಒಂದ್ ಕಡೆ ವಿಡಿಯೋದಲ್ಲಿ ನೋಡಿದೆ. ಸೊ ಅದರಿಂದ ಅದು ಬೇಡ, ಅದಿಲ್ದೆ ಇದ್ರು ನಡೆಯುತ್ತೆ ಅಂತ ಹೇಳ್ದೆ. ಕೋಲ್ಡ್ ಫೈರ್ ನ ಇಡ್ತೀವಿ ಮೇಡಮ್, ಅದೇನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ದೆ. ಸೊ ಡೆಕೋರೇಷನ್ ಅಲ್ಲಿ ಮುಗೀತು. ಫೋಟೋಗ್ರಾಫರ್ ನಾನು ಒಂದು 3-4 ಸೆಲೆಕ್ಟ್ ಮಾಡಿದೆ, ಮತ್ತೆ ಅದು ತುಂಬಾ ಜಾಸ್ತಿ. ಆಮೇಲೆ ನಮ್ಮ ಅಣ್ಣ ಇದ್ದವ್ರು ಹೇಳಿದ್ರು, ನನಗೆ ಗೊತ್ತಿರೋರು ಇದಾರೆ, ಅವ್ರನ್ನೇ ಮಾಡೋಣ ಅಂತ ಹೇಳಿ. ಅದನ್ನು ಫೈನಲ್ ಮಾಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನನ್ಗೆ ಗೊತ್ತಿರೋ ಗ್ರೂಪ್ ಅಲ್ಲೇ ಒಬ್ರು ಫೋಟೋಗ್ರಾಫರ್ ಸಿಕ್ಕಿದ್ರು, ಅವ್ರನ್ನ ಬುಕ್ ಮಾಡ್ಕೊಂಡ್ವಿ. ಸೊ ಇನ್ನ ಕೇಟ್ರಿಂಗ್ ಬಂದು ಹಿಂಗೆ ಕೇಟ್ರಿಂಗ್ ಯಾವ್ದು ಮಾಡಿಸ್ಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಇದನ್ನೇ ಮಾಡ್ಸೋಣ, ಅವ್ರನ್ನೇ ಕರ್ಸೋಣ, ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಜನ ಚೆನ್ನಾಗಿ ಬಂದಿತ್ತು ನಿಮ್ದು ಬೀಗ್ರೂಟದ್ದು ಅಂತ ಹೇಳಿದ್ರು, ಅವ್ರನ್ನೇ ಬುಕ್ ಮಾಡು ಅಂತ ಹೇಳಿದ್ರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಏನೇನ್ ಬೇಕು ಅಂತೆಲ್ಲ ಲಿಸ್ಟ್ ಕೊಟ್ವಿ, ಇಷ್ಟ ಆಗುತ್ತೆ ಅಂತ ಹೇಳಿದ್ರು, ಅದನ್ನು ಬುಕ್ ಮಾಡ್ಕೊಂಡ್ವಿ. ಸೊ ಎಲ್ಲ ಮುಗ್ದಾದ್ಮೇಲೆ ಆಯ್ತು, ಸಂಡೇ ಬರ್ಡೇ ಇದ್ದಿದ್ದು. ಥರ್ಸ್ಡೇ ಇಂದಾನೇ ಪಾಪುಗೆ ಜ್ವರ ಆಯ್ತಾ. ನನಗೆ ಗೊತ್ತಾಗ್ಲಿಲ್ಲ, ಸ್ವಲ್ಪ ಬಿಸಿ ಇತ್ತು, ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದೆ ಅನ್ಕೊಂಡ್ ಸುಮ್ಮನಾದೆ. ಥರ್ಸ್ಡೇ ಇಂದ ಜ್ವರ ಜಾಸ್ತಿ ಆಗ್ಬಿಡ್ತು ನನಗೆ. ಅವಳಿಗೆ ಫುಲ್ ಜ್ವರ, ನನ್ ಕೈ ಬಿಡ್ತಾ ಇಲ್ಲ, ಬೇರೆ ಕೆಲ್ಸಗಳಿದಾವೆ, ಪ್ಯಾಕಿಂಗ್ಗಳಿದಾವೆ, ಮತ್ತೆ ಪಾಪುದು ಬರ್ಡೇ ಆದ್ಮೇಲೆ 1 ವೀಕ್ ಮನೇಲೆ ಉಳ್ಕೊಳ್ಳೋಣ, ಅಂದ್ರೆ ಅಮ್ಮನ ಮನೇಲಿ ಇರೋಣ ಅಂತ ಅನ್ಕೊಂಡಿದ್ದೆ. ಅವಳಂತೂ ಏನ್ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಅತ್ತೆನೂ ಇಲ್ಲಿರ್ಲಿಲ್ಲ, ಅವ್ರು ಹಾಸನ್ಗೆ ಹೋಗಿದ್ರು, ಮುಂಚೆನೆ ಹೋಗಿದ್ರು. ಇವ್ರಿಗೆ ಬೇರೆ ಕೆಲ್ಸ ಆಯ್ತಾ. ಡೆಕೋರೇಷನ್ ಫೋನ್ ಮಾಡ್ತಿದ್ದಾರೆ, ನಿಮ್ದು ಪಾಪುದು ಫೋಟೋಸ್ ಕಳಿಸಿ, 12 months ವರೆಗೂ ಪ್ರತಿ ತಿಂಗಳದು ಫೋಟೋಸ್ ಕಳಿಸಿ, ಹಾಕ್ಬೇಕು, ನಿಮ್ ಬ್ಯಾನರ್ ಫೈನಲ್ ಮಾಡ್ಬೇಕು, ಹಂಗೆ ಹಿಂಗೆ ಅಂತ. ನನ್ಗೆ ಎಷ್ಟು ಸ್ಟ್ರೆಸ್ ಆಗಿತ್ತು ಅಂತ ಅಂದ್ರೆ, ಪಾಪು ಮೇಲೆ ರೇಗ್ತಾ ಇದ್ದೀನಿ ನಾನು. ಅವಳೇನಾದ್ರು ಸ್ವಲ್ಪ ಕೈ ಅಂದ್ರೆ ಅದಕ್ಕೂ ನಾನು ರೇಗೋದು. ಫ್ರಸ್ಟ್ರೇಷನ್ ಆಗಿತ್ತು, ಯಾಕಂದ್ರೆ ಪಾಪುಗೆ ಜ್ವರ ಬಂದಿದೆ, ನನಗೆ
ಏನಂತಾರೆ ಮೈಂಡ್ ಎಲ್ಲ ಫುಲ್ ಬ್ಲಾಕ್ ಆದಂಗಾಗಿತ್ತು. ಎಲ್ಲ ಕೆಲಸ ನನ್ ಮೇಲೆ ಬಿದ್ದಿದೆ ಅಂತ ಅನಿಸ್ತಾ ಇತ್ತು. ಇವ್ರುನು ಏನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ನನ್ನ ಹಸ್ಬೆಂಡು. ಪಾಪ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಅಷ್ಟು ಅವ್ರದೇ ಬಿಸಿ ಆಯ್ತಾ. ಅವ್ರೇನ್ ಹೇಳಿದ್ರು ಅಂದ್ರೆ ನೀನ್ ಏನೇ ಮಾಡು ನಿಂದೇ ಸೆಲೆಕ್ಷನ್ ಇರ್ಲಿ, ನಿಂದ್ ಏನ್ ಟೇಸ್ಟ್ ಇದೆ ನಿನ್ಗೆ ಏನ್ ಬೇಕೋ ಅದನ್ನೇ ಮಾಡ್ಕೊ, ನಂದೇನಿಲ್ಲ ಯಾವ್ದಾದ್ರು ನಡೆಯುತ್ತೆ ಅಂತ ಹೇಳಿದ್ರು. ಎಷ್ಟೋ ಮನೇಲಿ ನಂದು ಒಪಿನಿಯನ್ ಕೇಳಲ್ಲ, ನನ್ಗೆ ಯಾವ್ದು ಇಷ್ಟ ಅದನ್ನ ಮಾಡಲ್ಲ ಅಂತ ಅನ್ಕೋತಾ ಇರ್ತಾರೆ. ನನ್ ಮದ್ವೆಗ್ ಮುಂಚೆ ಹಂಗೆ ಇದ್ದಿದ್ದಾಯ್ತಾ. ಈಗ ನಮ್ಮ ಅಪ್ಪಾಜಿನೇ ಆಗ್ಲಿ ಯಾರೇ ಆಗ್ಲಿ ಅವ್ರದ್ದು ಏನ್ ಫೈನಲ್ ಇರುತ್ತೆ ಮಾಡ್ಬಿಟ್ಟು ಸುಮ್ನಾಗ್ಬಿಡ್ತಿದ್ರು. ನಮ್ಗೆ ಹಂಗ ಅನ್ಸೋದು ನಮ್ಗೇನೆ ಎಲ್ಲ ಅಥಾರಿಟಿ ಕೊಟ್ಟಿದ್ರೆ ಹೆಂಗೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಬಟ್ ಅದನ್ನ ತಗೊಂಡಾಗ್ಲೇ ಗೊತ್ತಾಗೋದು ಅದೆಷ್ಟು ಕಷ್ಟ ಅಂತ ಹೇಳಿ. ಇವಾಗ ನಾನೇ ಎಲ್ಲ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ನನಗೊಂದು ಡೆಕೋರೇಷನ್ ಚೂಸ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್, ಇದ್ ಮಾಡ್ಲಾ ಹೋಗ್ ನಾನು ತಲೆ ತಿಂತಾ ಇದ್ದೆ ನನ್ ಗಂಡಂದು. ಯಾವ್ದು ಚೆನ್ನಾಗಿದೆ, ಯಾವ್ದು ಹೇಳಿ, ಯಾವ್ದು ಕಲರ್ ಇಷ್ಟ ಆಯ್ತು, ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ಹೇಳಿ. ಅವರು ಇದ್ ಚೆನ್ನಾಗಿದೆ ಅಂತ ಹೇಳಿದ್ರು, ನಾನು ಇದ್ ಚೆನ್ನಾಗಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೂ ತಲೆ ತಿಂತಾ ಇದ್ದೆ. ಸೊ ಅವಳಿಗೆ ಗುರುವಾರದಿಂದಲೇ ಜ್ವರ ಇತ್ತು ಆಯ್ತಾ. ನಾನು ಇವಾಗ ಎಷ್ಟೋ ಜನನ ನಾನು ಇನ್ವೈಟ್ ಮಾಡಕ್ಕೆ ಆಗ್ಲಿಲ್ಲ. ನನ್ ಗಂಡ ಎಲ್ರನ್ನೂ ಕರ್ದಿದ್ರು ಫೋನ್ ಮಾಡಿ ಮುಂಚೆನೆ. ಅವರು ಒಂದ್ ವೀಕ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು. ನಾನು ಎಲ್ರನ್ನೂ ಇವ್ರು ಕರ್ದಿದಾರಲ್ಲ, ನನ್ಗೆ ಪರ್ಸನಲಿ ಯಾರು ತುಂಬಾ ಹತ್ರ ಇದ್ದಾರೆ ಅವ್ರನ್ನ ಫೋನ್ ಮಾಡಿ ಕರೆಯೋಣ, ಮತ್ತೆ ಇನ್ನೊಂದ್ಸಲ ಕರೆಯೋಣ ಅವ್ರ ವೈಫ್ಗೆ ಕಾಲ್ ಮಾಡಿ ಅಂತ ಅನ್ಕೊಂಡಿದ್ದೆ. ಬಟ್ ಥರ್ಸ್ಡೇ ಇಂದಾನೆ ಇವಳಿಗೆ ಜ್ವರ ಸ್ಟಾರ್ಟ್ ಆಯ್ತಲ್ವಾ, ಒಂದ್ ಅರ್ಧ ಜನ ಕರ್ದ್ಬಿಟ್ಟಿದೆ. ಇವಳು ಜ್ವರ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಟೈಮು ಸಿಗ್ತಾ ಇರ್ಲಿಲ್ಲ, ಏನ್ ಮಾಡೋದಕ್ಕೂನು ತಲೆನೇ ಓಡ್ತಾ ಇರ್ಲಿಲ್ಲ. ಅವಾಗ ಎಷ್ಟೋ ಜನ ನಾನು ಇನ್ವೈಟೇ ಮಾಡಕ್ ಆಗ್ಲಿಲ್ಲ. ಪಾಪ ಅವರು ಏನು ಬೇಜಾರ್ ಮಾಡ್ಕೊಂಡಿಲ್ಲ ಎಷ್ಟೋ ಜನ. ಫ್ರೈಡೇ ಹಾಸನಿಗೆ ಹೋದ್ವಿ ಅನ್ಸುತ್ತೆ. ನಾನು ಆ ಬಟ್ಟೆಗೆ ಜ್ಯುವೆಲರಿ ಏನು ತಗೊಂಡಿಲ್ಲ ಆಯ್ತಾ. ಹಾಸನಲ್ಲೇ ತಗೋಣ ಅಂತ ಹೋದ್ವಿ. ಹಾಸನ್ಗೆ ಹೋದ್ಮೇಲೆ ಇನ್ನೂ ಜ್ವರ ಜಾಸ್ತಿ ಆಯ್ತು. ಅಲ್ಲಿ ಡಾಕ್ಟರ್ ಹತ್ರ ತೋರಿಸಿದ್ವಿ ಪಾಪುಗೆ. ಅವ್ರು ಇನ್ನೇನ್ ಕೊಡ್ತಾರೆ, ಮಾಮೂಲಿ ಸಿರಪೇ ಕೊಡೋದು, ಜಾಸ್ತಿ ಡೋಸು ಕೊಡಂಗಿಲ್ಲ. ಅವ್ರು ಹೇಳಿದ್ರು ವೈರಲ್ ಇನ್ಫೆಕ್ಷನ್ ಆಗಿದೆ, ಒಂದ್ 3-4 ದಿನ ಇದ್ದೇ ಇರುತ್ತೆ, ಬೇಗ ಕಡಿಮೆ ಆಗಲ್ಲ ಅಂತ ಹೇಳಿದ್ರು. ಸೊ ನಾವು ಮೆಂಟಲಿ ಫಿಕ್ಸ್ ಆದ್ವಿ, ಇದು ಕಡಿಮೆ ಆಗಲ್ಲ, ಬರ್ಡೇಲು ಈ ತರ ಪಾಪು ಹುಷಾರಿಲ್ದಂಗೆ ಇರ್ತಾಳೆ ಅಂತ. ನನಗೆ ಹಿಂದಿನ ದಿನ ಸ್ವಲ್ಪ ಶಾಪಿಂಗ್ ಇತ್ತು, ನಾನು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತಿದ್ದೆ. ಯಾವುದಕ್ಕೂ ಮೂಡಿಲ್ಲ ಆಯ್ತಾ. ಬೇಜಾರು, ಒಂಥರ ಫಂಕ್ಷನ್ ಇದೆ ಅನ್ನೋದೇ ಖುಷಿ ಇರ್ಲಿಲ್ಲ. ನಾನ್ ಹೇಳ್ದೆ ಇಲ್ಲ ಕ್ಯಾನ್ಸಲ್ ಮಾಡ್ಬಿಡೋಣ, ಪಾಪುಗೆ ತುಂಬಾ ಆಗ್ತಾ ಇಲ್ಲ. ಅವಳು ನರಳ್ತಾ ಇದ್ಲು, ಲಿಟ್ರಲಿ ಸೌಂಡ್ ಮಾಡ್ಕೊಂಡು ನರಳ್ತಾ ಇದ್ಲು, ಅಷ್ಟು ಜ್ವರ ಇತ್ತು ಅವಳಿಗೆ. ಫುಲ್ 3 days ಫುಲ್ ಜ್ವರ ಅವಳಿಗೆ. ಅವಾಗ ಅತ್ತೆ ಏನ್ ಹೇಳಿದ್ರು ಅಂತ ಅಂದ್ರೆ, ಇಲ್ಲ ಆಲ್ರೆಡಿ ಅವ್ರಿಗೆಲ್ಲರಿಗೂ ಹೇಳಾಗಿದೆ, ಮತ್ತೆ ಎಲ್ರು ಇನ್ವೈಟ್ ಮಾಡಾಗಿದೆ, ಇವಾಗ ಹಿಂದಿನ ದಿನ ಕ್ಯಾನ್ಸಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಅಂದ್ರೆ ನನ್ಗೆ ಕ್ಯಾನ್ಸಲ್ ಮಾಡಕ್ ನನಗೂ ಮನ್ಸಿಲ್ಲ. ಬಟ್ ಆ ಪಾಪು ನರಳಾಡೋದ್ ನೋಡಕ್ಕಾಗ್ದೆ ನಾನು ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟೆ. ಮತ್ತೆ ಅವತ್ ಹಿಂದಿನ ದಿನ ಹೋಗಿ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಂಡೆ, ಮತ್ತೆ ಸಿಕ್ಕಿದ್ ಯಾವ್ದೋ ಒಂದು ಜ್ಯುವೆಲರಿ ತಕೊಂಡೆ. ಅದಾದ್ಮೇಲೆ ಇನ್ನೇನು ನೆಕ್ಸ್ಟ್ ಡೇ ಅವರು ಫೋಟೋಗ್ರಾಫರ್ ಹೇಳಿದ್ರು, ಬೇಗ ಬಂದ್ರೆ ಫೋಟೋಸ್ ಎಲ್ಲ ಆರಾಮಾಗಿ ತಕೊಬಹುದು, ಪಾಪು ಇರೋದ್ರಿಂದ ರೆಸ್ಪಾಂಡ್ ಮಾಡಲ್ಲ, ಬೇಗ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರು. ನಾವು 9ಗೆ ಬರ್ತೀವಿ ಅಂತ ಹೇಳಿದೆ, ಬಟ್ ನಾವು ಹೋಗಿದ್ದೆ 11:30 ಆಗಿತ್ತು ಅನ್ಸುತ್ತೆ. ಯಾಕಂದ್ರೆ ಎಲ್ರು ಹೊರಡೋದ್ ಲೇಟ್ ಆಗ್ಬಿಡ್ತು, ಮತ್ತೆ ಅಲ್ಲಿ ಹೋಗೋದ್ರೊಳಗೆ 11:30 ಆಗ್ಬಿಡ್ತು. ಕೇಕ್ ಬಗ್ಗೆ ಹೇಳ್ಬೇಕು, ನಾವು ಮುಂಚೆನೆ ಹೊರಟ್ವಿ. ಇವರು ಕೊಲೀಗ್ಸ್ ಮತ್ತೆ ಫ್ರೆಂಡ್ಸ್ ಎಲ್ಲ ಹಾಸನಲ್ಲಿ ಬಂದು ಉಳ್ಕೊಂಡಿದ್ರು. ಅವರಿಗೆ ಹೇಳಿದ್ವಿ ಬರ್ಬೇಕಾದ್ರೆ ತಗೊಂಬನ್ನಿ, ಒಂದು 12-12:30 ಹಂಗ್ ಬರ್ತಾರೆ ಅಂತ ಹೇಳ್ತಾರಂತ. ಸರಿ ನೀವು ತಗೊಂಬನ್ನಿ ಹುಷಾರಾಗಿ ಅಂತ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ. ಮತ್ತೆ ನಮ್ ಸೈಡ್ ಅಲ್ಲಿ ರಾಮನಾಥ್ಪುರದಲ್ಲಿ 5 kg ಕೇಕ್ ಎಕ್ಸ್ಟ್ರಾ ಹೇಳಿದ್ವಿ. ಇದು ಹೇಳಿದ್ದು ತುಂಬಾ ಡಿಸೈನ್ ಡೆಕೋರೇಟಿವ್ ಆಗಿರುತ್ತಲ್ಲ, ಅದೊಂದು 3-3.5 kg ಇತ್ತು. ಇಲ್ಲಿ 5 kg ನಾವು ಆರ್ಡರ್ ಕೊಟ್ಟಿದ್ವಿ. ನಾನ್ ಹೇಳ್ದೆ, ಅಯ್ಯೋ 5 kg ಏನು ಕೊಡಕ್ ಹೋದ್ರಿ, ಯಾರು ತಿನ್ನಲ್ಲ, ಸುಮ್ನೆ ವೇಸ್ಟ್ ಆಗುತ್ತೆ, ನಾನ್ ವೆಜ್ ಬೇರೆ ಅಲ್ವಾ, ಊರಿಗೆ ತಗೊಂಡ್ ಹೋಗ್ಬೇಕು, ಅಲ್ಲಿ ಯಾರ್ಯಾರಿಗೆ ಅಂತ ಹಂಚೋದು ಅಷ್ಟೊಂದೆಲ್ಲಾನು ಅಂತ ಹೇಳಿ. ಸರಿ ಆಯ್ತು ನಾವು ಹೋದ್ವಿ. ಫುಲ್ ಬಿಸ್ಲು ಅಂದ್ರು ಬಿಸ್ಲು, 11:30 ಫುಲ್ ಬಿಸ್ಲು. ಅದ್ರಲ್ಲೇ ಫೋಟೋ ಶೂಟ್ ಎಲ್ಲ ಮಾಡಿದ್ರು. ಪಾಪ ಅವಳಂತೂ, ನನ್ ಪಾಪದ ಮುಖ ಅಂತೂ ನೋಡಕ್ ಆಗ್ತಿರ್ಲಿಲ್ಲ. 4 ದಿನದಿಂದ ಜ್ವರದಲ್ಲಿ ಬೆಂದು ಅವಳ ಮುಖ ಎಲ್ಲ ಇಳ್ದೋಗಿತ್ತು. ಎಲ್ರುನು ಅಯ್ಯೋ ಯಾಕೆ ಈ ತರ ಆಗಿದ್ದಾಳು ಪಾಪು ಅಂತ ಕೇಳ್ತಾ ಇದ್ರು. ಅವಳಿಗೆ ಹುಟ್ಟಾಗಿಂದ ಒಂದ್ಸಲ ಏನೋ ಅಂದ್ರೆ ನಾರ್ಮಲ್ ಆಗಿ ಜ್ವರ ಬಂದಿದ್ದು, ಇಂಜೆಕ್ಷನ್ ಕೊಡ್ತಾರಲ್ಲ ಅವಾಗ ಜ್ವರ ಬರ್ತಿತ್ತು. ಬಿಟ್ರೆ ನಾರ್ಮಲ್ ಆಗಿ ಜ್ವರ ಬಂದಿದ್ದು ಒಂದೇ ಸಲ, ಒಂದ್ 6 ತಿಂಗಳು 7 ತಿಂಗಳು ಇದ್ದಾಗ 2 days ಆದ್ಮೇಲೆ ಹೋಗ್ಬಿಡ್ತು, ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗಿರ್ಲಿಲ್ಲ. ಅದಾದ್ಮೇಲೆ ಎಕ್ಸಾಕ್ಟ್ ಬರ್ಡೇ ಟೈಮ್ಗೆ ಬಂದಿದ್ದು. ಸೊ ಎಷ್ಟೋ ನಮ್ ಪುಣ್ಯ ಅಂತ ಅನ್ಕೊಬೇಕು. ಅವಳು ಬಟ್ಟೆನೂ ಹಾಕ್ಸ್ಕೊಂಡ್ಲು, ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಅಳ್ತಾ ಇದ್ಲು. ಬಟ್ ಓಕೆ, ಹಿಂದಿನ ದಿನ ಹೋಲಿಸ್ಕೊಂಡ್ರೆ ಅವತ್ತಿಂದು ಓಕೆ, ಹೆಂಗೋ ನಡೀತು. ಕೇಕ್ ಕಟಿಂಗ್ ಎಲ್ಲ ಆಯ್ತು, ಎಲ್ರು ಬಂದಿದ್ರು, ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಫಂಕ್ಷನ್ ಎಲ್ಲೂ ತುಂಬಾ ಚೆನ್ನಾಗಾಯ್ತು, ಊಟನೂ ಚೆನ್ನಾಗ್ ಬಂದಿತ್ತು. ಸೊ ಅದಾದ್ಮೇಲೆ ಪಾಪುಗೆ
ಒಂದು ಅರ್ಧ ಇವೆಂಟ್ ಮುಗೀತು, ಅವಳಿಗೆ ಫುಲ್ ಶೆಕೆಯಲ್ಲಿ. ಈವೆಂಟ್ ಪ್ಲೇಸ್ ಇತ್ತಲ್ಲ, ಅಲ್ಲಿ ಫ್ಯಾನ್ ಹಾಕ್ಸಿಲ್ಲ, ಓಪನ್ ಕಿಟಕಿಗಳಿರೋದು ಆಯ್ತಾ. ಅಲ್ಲಿ ಫ್ಯಾನ್ ಇಲ್ಲ ಅನ್ನೋದನ್ನ ನಾವ್ ಯಾರು ಅಬ್ಸರ್ವ್ ಮಾಡಿಲ್ಲ ಬುಕ್ ಮಾಡ್ಬೇಕಾದ್ರೆ. ಫುಲ್ ಶೆಕೆ ಅಲ್ಲಿ, ಒಂಥರ ಮಳೆ ಬರೋ ತರ ಇದ್ದಿದ್ರಿಂದ ಫುಲ್ ಶೆಕೆ. ಪಾಪುಗೆ ಜ್ವರನೂ ಇತ್ತು, ಮತ್ತೆ ಹೆವಿ ಡ್ರೆಸ್ ಬೇರೆ ಅದು. ಅವಳಿಗೆ ಫುಲ್ ಶೆಕೆ ಆಗ್ತಾ ಇತ್ತು, ತುಂಬಾ ಅಳ್ತಾ ಇದ್ದು ಇರಿಟೇಟ್ ಆಗಿ. ಆತರ ಆಗುತ್ತೆ ಅಂತ ನಮ್ಗೆ ಮುಂಚೆನೆ ಗೊತ್ತಿತ್ತು. ಹಾಸನ್ನಲ್ಲಿ ಇನ್ನೊಂದು ಕಾಟನ್ ಡ್ರೆಸ್ ತಗೊಂಡ್ವಿ, ಲೈಟ್ ವೆಯ್ಟ್ ಇತ್ತು ಅದನ್ನ ಅರ್ಧಕ್ಕೆನೆ, ಇವೆಂಟ್ ಅರ್ಧಕ್ಕೆನೆ ತೆಗೆದ್ಬಿಟ್ಟು ಮತ್ತೆ ಅದನ್ನ ಹಾಕ್ಬಿಟ್ವಿ. ಅವಾಗ ಸ್ವಲ್ಪ ಕಂಫರ್ಟೇಬಲ್ ಆಗಿತ್ತು. ಸೊ ಅದ್ರಲ್ಲಿ ಸುಮಾರು ಫೋಟೋ ಶೂಟ್ ಮಾಡಿಸಿದ್ವಿ. ಬರ್ಡೇ ಇವೆಂಟ್ ಅಂತೂ ತುಂಬಾ ಚೆನ್ನಾಗಾಯ್ತು. ಎಲ್ಲದು ನಾನು ಹಿಂಗ್ ಅನ್ಕೊಂಡಿದ್ದೆ ಎಲ್ಲ ಚೆನ್ನಾಗಾಯ್ತು. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ಭಯ ಆಯ್ತಾ, ಯಾಕಂದ್ರೆ ಎಲ್ಲದನ್ನು ಇವಳ ಕೈಲೇ ಕೊಟ್ಟಿದೀವಿ, ಇವಳೇ ಎಲ್ಲ ಮ್ಯಾನೇಜ್ ಮಾಡ್ತಿದ್ದಾಳೆ, ಎಲ್ರು ಇವಳೇ ಬುಕ್ ಮಾಡ್ತಿದ್ದಾಳೆ, ಎಲ್ರು ಕರೆಕ್ಟ್ ಆಗಿ ಬರ್ತಾರಾ, ಬರೋದೇ ಇಲ್ವಾ, ಕೈ ಕೊಡ್ತಾರ, ಬಂದ್ರು ಹೆಂಗ್ ಮಾಡ್ತಾರೆ, ಅವ್ರಿಗೆ ಟೆನ್ಷನ್. ಇವಳಿಗೆ ಹಾಕಪ್ಪ ಕೊಟ್ವಿ ನಾವು ಎಲ್ಲ ಅಥಾರಿಟಿ ಅಂತ ಹೇಳಿ. ಬರ್ಡೇ ಇನ್ನೊಂದ್ 3-4 ದಿನ ಇದ್ದೆ, ಫೋನ್ ಮಾಡಿ ತಲೆ ಕೆಡ್ಸ್ಕೊಂಡ್ BP ರೈಸ್ ಮಾಡ್ಕೊತಿದ್ದಾರೆ. ಅದು ಬುಕ್ ಮಾಡ್ದ, ಇದು ಬುಕ್ ಮಾಡ್ದ, ಎಷ್ಟ್ ಗಂಟೆಗೆ ಬರ್ತಾರೆ, ಏನು ಎತ್ತ ಅಂತ. ನಾನು ಒಂದು ಟೈಮಲ್ಲಿ ಬೈದೇ ಬಿಟ್ಟೆ ನಮ್ಮ ಅಮ್ಮಂಗೆ. ಹೆಂಗೆ ಅಂತ ಅಂದ್ರೆ, ಪಾಪು ಹುಷಾರಿರ್ಲಿಲ್ಲ ಅಲ್ವಾ, ಅವ್ರದ್ದು ಕನ್ಸರ್ನ್ ಅರ್ಥ ಆಗುತ್ತೆ. ಬಟ್ ಪಾಪು ಹುಷಾರಿಲ್ದಾಗ ನಾನೇ ಫುಲ್ಲು ಟೆನ್ಷನ್ ಅಲ್ಲಿ ಇದ್ದೀನಿ. ನೃತ್ಯ ಇರುತ್ತಲ್ಲ ಹಂಗಿದ್ದೀನಿ. ಹಂಗೆ ಅದ್ ಬುಕ್ ಮಾಡಿಲ್ವಾ, ಇದು ಬುಕ್ ಮಾಡಿಲ್ವಾ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಕೇಳ್ತಾ ಇದ್ರು. ನಾನಂತೂ ಬೈದೇ ಬಿಟ್ಟೆ. ಕ್ಯಾಂಡಿಡ್ ವಿಡಿಯೋ ಫುಲ್ ಸಿಕ್ಕಿಲ್ಲ. ಟೀಸರ್ ಒಂದು ವಾರ 15 ದಿನದೊಳಗಡೆನೆ ಕಳ್ಸಿದ್ರು. ಅದನ್ನ ನಾನು ಈ ವಿಡಿಯೋಗೆ ಟ್ಯಾಗ್ ಮಾಡ್ತೀನಿ, ಬಟ್ ಮ್ಯೂಸಿಕ್ ಹಾಕಲ್ಲ, ಯಾಕಂದ್ರೆ ಕಾಪಿರೈಟ್ ಬೀಳುತ್ತೆ ಅಂತ ಹೇಳಿ. ಮ್ಯೂಸಿಕ್ ಸಮೇತ ನಾನು ಶಾರ್ಟ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಆಯ್ತಾ. ಲಾಂಗ್ ವಿಡಿಯೋ, ಕ್ಯಾಂಡಿಡ್ ವಿಡಿಯೋನ ಇನ್ನೂ ಕೊಟ್ಟಿಲ್ಲ. ಏನಾದ್ರು ಕೊಟ್ರೆ ಮಧ್ಯದಲ್ಲಿ ಕ್ಲಿಪ್ಸ್ ನ ಆಡ್ ಮಾಡ್ತೀನಿ. ನಾನು ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದ್ರೊಳಗೆ ಏನಾದ್ರು ಕೊಡ್ಲಿಲ್ಲ ಅಂತ ಅಂದ್ರೆ ಎಕ್ಸ್ಟ್ರಾ ಅದನ್ನೇ ಶಾರ್ಟ್ಸ್ ಅಲ್ಲಿ ಇಲ್ಲ ಲಾಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತೆ ನಮ್ದು ಔಟ್ಫಿಟ್ಗೂ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿದ್ರು. ನಮ್ಮ ಅಪ್ಪಾಜಿನೇ ಕಾಂಪ್ಲಿಮೆಂಟ್ ಕೊಟ್ರು. ನಾನ್ ಅನ್ಕೊಂಡೆ ಈಗ ಎಲ್ಲ ಹಿಂಗೆ ಅಪ್ಪ ಅಮ್ಮಂದು ಬರೀ ವೈಟ್, ಫುಲ್ ವೈಟ್ ತಗೊಂಡ್ರೆ ಇದ್ರಲ್ಲಿ ಏನು ಡಿಸೈನ್ ಇಲ್ಲ, ಇದೇನು ತಗೊಂಡೆ ಹಂಗೆ ಹಿಂಗೆ ಅಂತಾರಲ್ವಾ, ಹಂಗೆ ಹೇಳ್ತಾರೆ ಅಂತ ಅನ್ಕೊಂಡೆ. ಬಟ್ ನಮ್ಮ ಅಪ್ಪಾಜಿನೇ ಹೇಳಿದ್ರು, ಇಬ್ರದು ಬಟ್ಟೆ ಚೆನ್ನಾಗಿದೆ, ಪಾಪು ಬಟ್ಟೆನೂ ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದ್ವಿ. ಅಲ್ಲಿ ನೆಕ್ಸ್ಟ್ ಡೇಗೆ ಪಾಪುಗೆ ಆಲ್ಮೋಸ್ಟ್ ಜ್ವರ ಕಡಿಮೆ ಆಗ್ಬಿಟ್ಟಿತ್ತು. ಏನೇನ್ ಗಿಫ್ಟ್ಸ್ ಬಂದಿದೆ ಎಲ್ಲ ಅನ್ಪ್ಯಾಕ್ ಮಾಡಿದ್ವಿ. ಸಿಲ್ವರ್ ಹಾಕಿದ್ದಾರೆ, ಗೋಲ್ಡ್ ಹಾಕಿದ್ದಾರೆ. ಮತ್ತೆ ಪಾಪುದು ನೀವು ನೋಡಿರ್ತೀರ ನಂದು ಇನ್ಸ್ಟಾಗ್ರಾಮ್ ಸ್ಟೋರಿಲೆಲ್ಲ, ಪಾಪುದು ಬೈಸಿಕಲ್ ಇದೆಯಲ್ಲ ಅದನ್ನು ಗಿಫ್ಟ್ ಬಂದಿದೆ ಆಯ್ತಾ. ತುಂಬಾ ಹೆಲ್ಪ್ ಆಗ್ತಿದೆ. ಡೈಲಿ ಅವಳನ್ನ ವಾಕ್ ಕರ್ಕೊಂಡು ಹೋಗ್ತೀನಿ. ಅದು ಬಂದಿದೆ. ಮತ್ತೆ ಇನ್ನು ಟಾಯ್ಸ್ ಬಂದಿದೆ, ಮತ್ತೆ ಬಟ್ಟೆಗಳು. ಅಯ್ಯೋ ಬರೀ ಬಟ್ಟೆಗಳ್ದೆ, ಅವಳು ಬರೀ ಅವ್ರಿಗೆ ಕೊಟ್ಟಿರೋ ಬಟ್ಟೆಗಳು ಹಾಕದೇ ಆಯ್ತು. ನಾನು ಅಷ್ಟು ಅವಳು ಹುಡ್ತಾಗಿಂದ ಬಟ್ಟೆಗಳು ಗಿಫ್ಟ್ ಬರೋದು ಆಯ್ತಾ. ಸೊ ನಾವು ಕರ್ದಿದ್ದವ್ರು ಎಲ್ರು ಬಂದ್ರು, ಆಲ್ಮೋಸ್ಟ್ ಎಲ್ರು ಬಂದಿದ್ದಾರೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಅಲ್ಲಿ ಬೆಂಗಳೂರ ಕಡೆ ಕರ್ದಿರೋರೆಲ್ಲ ಅಷ್ಟು ದೂರನಾ ಅಂತ ಅಂತಾರೆ. ನಾವೇನಾದ್ರು ಬೆಂಗಳೂರಲ್ಲಿ ಫಂಕ್ಷನ್ ಮಾಡಿದ್ರೆ, ಅಲ್ಲಿ ನಮ್ಮ ಅಮ್ಮನ ಕಡೆ ಅಪ್ಪನ ಕಡೆ ಇರೋರು ಬೆಂಗಳೂರವರೆಗೂ ಯಾರು ಬರ್ತಾರೋ ಅಷ್ಟು ದೂರ ಫಂಕ್ಷನ್ ಇಟ್ಕೊಂಡಿದ್ದೀರಲ್ಲ ಅಂತಾರೆ. ಸೊ ಅದಕ್ಕೆ ಏನ್ ಮಾಡಿದ್ವಿ, ನಮ್ದು ಸೀಮಂತ ಬೆಂಗಳೂರಲ್ಲಿ ಮಾಡಿದಾಯ್ತಾ. ಬೆಂಗಳೂರಲ್ಲಿ ಮಾಡಿರೋದ್ರಿಂದ ಬೆಂಗಳೂರು ಸುತ್ತಮುತ್ತ ಇರೋರು, ಬೆಂಗಳೂರಲ್ಲಿ ಇರೋರು ಬರೋದಕ್ಕೆ ತುಂಬಾ ಈಸಿ ಆಯ್ತು. ನಮ್ಮ ಹಳ್ಳಿ ಕಡೆಯಿಂದ ಬರೋರಿಗೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಒಬ್ರು ಇಬ್ರು ಮನೆಯಿಂದ ಒಬ್ರು ಇಬ್ರು ಆ ತರ ಬಂದಿದ್ದು. ಸೊ ಅದಕ್ಕೆ ಈ ಸಲ ಬರ್ಡೇ ಊರಲ್ಲಿ ಮಾಡಿದ್ವಿ. ಅಲ್ಲಿ ಯಾರು ಮಿಸ್ ಮಾಡ್ಕೊಂಡಿದ್ರು ಅದನ್ನ ಅಟೆಂಡ್ ಮಾಡೋ ತರ ಆಯ್ತು. ಬೆಂಗಳೂರಿಂದನೂ ಎಲ್ಲ ಬಂದಿದ್ರು, ತುಂಬಾ ಜನ ಫ್ರೆಂಡ್ಸ್ ಆಗ್ಲಿ, ಫ್ಯಾಮಿಲೀಸ್ ಆಗ್ಲಿ, ತುಂಬಾ ದೂರದಿಂದ ಎಲ್ಲ ಬಂದಿದ್ರು. ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ಅದೇ ಥಿಂಕ್ ಮಾಡ್ತಿದ್ವಿ, ನೆಕ್ಸ್ಟ್ ಏನೋ ಫಂಕ್ಷನ್ ಮಾಡಿದ್ವಿ, ಎಲ್ಲಿ ಮಾಡೋದು, ಬೆಂಗಳೂರು ಬೇಡ, ನಮ್ ಕಡೆ ಊರ್ ಕಡೆ ಹಾಸನ್ ಕಡೆನೂ ಬೇಡ, ಮಧ್ಯದಲ್ಲೆಲ್ಲಾರು ಫಂಕ್ಷನ್ ಮಾಡೋಣ ಅಂತ ಹೇಳಿ. ಸೊ ನನ್ಗೇನ್ ಖುಷಿ ಅಂದ್ರೆ, ನನ್ ಪಾಪು ಫುಲ್ ಬರ್ಡೇ ಎಲ್ಲ ಏನಂತಾರೆ, ಎಲ್ಲ ಅಥಾರಿಟಿ ತಗೊಂಡು ನಾನೇ ಬುಕ್ ಮಾಡಿ, ನಾನೇ ಎಲ್ಲಾದು ಸೆಲೆಕ್ಟ್ ಮಾಡಿರೋದು. ಅಫ್ಕೋರ್ಸ್ ದುಡ್ಡೆಲ್ಲ ಕೊಟ್ಟಿರೋದು ನಮ್ಮ ಅಪ್ಪ ಮತ್ತೆ ಅಣ್ಣನೇ. ಬಟ್ ಅದೆಲ್ಲ ಸೆಲೆಕ್ಟ್ ಮಾಡಿ, ಇಂಥದೇ ಬೇಕು, ಈ ತರನೇ ಬೇಕು, ಇಂಥ ದಿನ ಬನ್ನಿ ಅಂತೆಲ್ಲ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳೋದಿದ್ಯಾ, ತುಂಬಾ ತಲೆನೋವಿನ ಕೆಲಸ ಅದು. ಈಗ ಕೆಲವೊಬ್ರು ನೋಡ್ತೀನಿ, ಈಗ ಒಂದು 4 ಆಪ್ಷನ್ ಕೊಟ್ರೆ ಓಕೆ, ಇದು ನನಗೆ ಓಕೆ ಸಾಕು ಅಂತ ಬುಕ್ ಮಾಡ್ತಾರೆ. ಬಟ್ ನಾನು ಆ ತರ ಅಲ್ಲ. ಅದ್ರಲ್ಲೂ ಓಕೆ ಇದ್ರೆ ಅದ್ರಲ್ಲೂ ನಂದೇನಾದ್ರು ಆಡ್ ಮಾಡ್ಸೋದು, ರಿಮೂವ್ ಮಾಡ್ಸೋದು, ಈ ತರ ಇರುತ್ತೆ. ಅದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗಿದೆ ಎಲ್ಲದೂ. ಎಲ್ಲಾವುದು ಬರ್ಡೇ ಮಾತ್ರ ತುಂಬಾ ಚೆನ್ನಾಗಾಯ್ತು. ನಮ್ಮ ಪಾಪು ಹುಷಾರಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದ್ಕಿಂತ, ಹಿಂದಿನ ದಿನಕ್ಕಿಂತ ಅವತ್ತಿನ ಬರ್ಡೇ ದಿನ ಎಷ್ಟೋ ಬೆಟರ್ ಆಗಿದ್ಲು ಅಂತ ತುಂಬಾ ಖುಷಿ ಆಯ್ತು ನಮ್ಗೆ. ಸೊ ಇದಾಗಿತ್ತು ನಮ್ಮ ಪಾಪುದು ಬರ್ಡೇ ತಯಾರಿ, ಮತ್ತೆ ಬರ್ಡೇ ಇವೆಂಟ್ ಎಲ್ಲ ಹೆಂಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ.